ಲಕ್ಷ್ಮೀನಗರ್ ಕಾಲೋನಿಯಲ್ಲಿ ಶಾರದಾ ಅನ್ನುವ ಧನವಂತಳಿದ್ದಳು. ಆಕೆಯ ಗಂಡ ಬಿಸ್ನೆಸ್ ಮ್ಯಾನ್. ಕೋಟಿಗಟ್ಟಲೆ ಆಸ್ತಿ, 2 ಶಾಪಿಂಗ್ ಕಾಂಪ್ಲೆಕ್ಸ್, 10 ಬಾಡಿಗೆ ಇರುವ ಮನೆ ಶಾರದಾಳ ಹೆಸರಿನ ಮೇಲೆ ಸಂಪಾದಿಸಿಟ್ಟಿರುತ್ತಾನೆ. ದುಡ್ಡನ್ನ, ಒಡವೆಗಳನ್ನ, ಬೆಲೆ ಬಾಳುವ ಸೀರೆಗಳನ್ನು ನೋಡಿಕೊಳ್ಳುತ್ತಾ ಎಷ್ಟೋ ಸಂತೋಷ ಪಡ್ತಾ ಇರ್ತಾಳೆ ಶಾರದಾ. ಒಂದು ದಿನ ಬೆಳಗ್ಗೆ ಶಾರದಾ ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ. ಶಾರದಾ ಆ ರೂಮಿನೊಳಗೆ ಬರುತ್ತಾಳೆ. ಟಿಫಿನ್ ಮಾಡಿದ್ರಲ್ಲ, ಇನ್ನು ನನ್ನೇನೆ ಕರಿತೀರಾ? ಆಫೀಸ್ಗೆ ಹೋಗಿ. ಅದೇ ಶಾರದಾ, ನಮ್ಮ ಮಗ ರಮೇಶನಿಗೆ ಸುದರ್ಶನ್ ತನ್ನ ಮಗಳು ಮಾಳವಿಕಾನ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೋತಾ ಇದ್ದಾನೆ. ನೀನೇನಂತೀಯ? ಬೇಡ ಬೇಡ, ನಮಗಿಂತ ಆಸ್ತಿ ಕಡಿಮೆ ಇರೋವರ ಮಗಳನ್ನ ಸೊಸೆಯಾಗಿ ಕರ್ಕೊಂಡ್ಬಂದ್ರೆ ನಮ್ಮ ಬೆಲೆ ಕಡಿಮೆ ಆಗುತ್ತೆ. ಮಾಳವಿಕಾ ಬೇಡ, ಆ ಮಧ್ಯ ನೋಡಿದ ಮಂಜುಳ ಕೂಡ ಬೇಡ. ನಮ್ಮವನಿಗೆ ನಮಗಿಂತ ಹೆಚ್ಚು ಆಸ್ತಿ, ಹೆಚ್ಚು ದುಡ್ಡಿರುವ ಹುಡುಗಿಯನ್ನೇ ಹೆಂಡತಿಯಾಗಿ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ನ ಇಲ್ವಾ? ಅಬ್ಬಾ, ಹಾಗಲ್ಲ ಶಾರದಾ, ನಮ್ಮವನಿಗೆ 30 ದಾಟ್ತಾ ಇದೆ. ನೀನು ಹೀಗೆ ಆಲೋಚಿಸ್ತಾ ಇನ್ನೂ ಮದುವೆ ಮಾಡದೆ ಇರೋದು ಅಷ್ಟು ಒಳ್ಳೇದಲ್ಲ. ನನ್ನ ಮಾತನ್ನ ಕೇಳು. ಮಂಜುಳಾ ಆಗ್ಲಿ, ಮಾಳವಿಕಾ ಆಗ್ಲಿ, ಇಬ್ಬರಲ್ಲಿ ಯಾರಾದ್ರೂ ನಮ್ಮವನ ಪಕ್ಕ ಚೆನ್ನಾಗಿರ್ತಾರೆ. ಅವರಿಗೆ ಮದುವೆ ಮಾಡಿದರೆ ಗಿಳಿ ಗೊರವಂಕದ ಹಾಗೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ನೀವೆಷ್ಟೇ ಹೇಳಿದ್ರು ನಾನ್ ಕೇಳೋದಿಲ್ಲ. ನಮಗಿಂತ ಹೆಚ್ಚು ಆಸ್ತಿ ಇರುವ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರ್ಬೇಕು. ಮದುವೆಯಾಗದೆ ಮಗ ಬ್ರಹ್ಮಚಾರಿಯಾಗಿ ಇದ್ರೂ ಕೂಡ ನಾನು ದುಃಖ ಪಡಲ್ಲ ಹೊರತು, ನಮಗಿಂತ ಕಡಿಮೆ ಆಸ್ತಿ ಇರುವ ಹುಡುಗಿ ಸೊಸೆಯಾಗಿ ಬಂದ್ರೆ ಮಾತ್ರ ನಾನು ಒಪ್ಕೊಳ್ಳಲ್ಲ ಎಂದು ಹೇಳುತ್ತಾ ಇರುವಾಗ ಒಂದು ಕಾರು ಬಂದು ಮನೆಯ ಆವರಣದಲ್ಲಿ ನಿಲ್ಲುತ್ತದೆ. ಹೂವಿನ ಮಾಲೆಗಳಿಂದ ರಮೇಶ್, ಅನಾಮಿಕಾ ಕಾರಿನಿಂದಿಳಿಯುತ್ತಾರೆ. ನನಗೇನಕ್ಕೋ ಭಯವಾಗ್ತಾ ಇದ್ದೀರಿ. ನಾನಿದ್ದೀನಲ್ಲ ಅನಾಮಿಕಾ, ಭಯಪಡ್ಬೇಡ, ಬಾ. ಅನಾಮಿಕಳನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾನೆ. ಶಾರದಾ ಅದನ್ನು ನೋಡಿ ಶಾಕ್ ಆಗುತ್ತಾಳೆ. ಪ್ರಸಾದ್ ಮಾತ್ರ ಸಂತೋಷ ಪಡ್ತಾನೆ. ಹೋಗ್ಲಿ ಬಿಡು, ಅಮ್ಮ ಹೇಗೋ ಮದುವೆ ಮಾಡೋದಿಲ್ಲ ಅಂತ ಇಷ್ಟಪಟ್ಟ ಹುಡುಗಿನ ಮಗನೇ ಪ್ರೇಮಿಸಿ ಮದುವೆಯಾಗಿ ಕರೆತಂದಿದ್ದಾನೆ. ಆಶೀರ್ವಾದಿಸಿದರೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತಾರೆ ಎಂದು ಅನ್ನುತ್ತಾನೆ. ಶಾರದಾ ಮಾತ್ರ ಕೋಪದಿಂದ, ಮಗು ರಮೇಶು, ನಿನಗೆ ಇಷ್ಟ ಬಂದ ಹುಡುಗಿನ ಮದುವೆ ಮಾಡ್ಕೊಂಡೆ, ಇನ್ನು ನಿನ್ನ ಜೀವನ ನೀನೇ ನೋಡ್ಕೋ. ನನ್ ಮಾತು ಕೇಳದವರಿಗೆ ಈ ಮನೆಯಲ್ಲಿರುವ ಅರ್ಹತೆ ಆಗ್ಲಿ ಹಕ್ಕಾಗ್ಲಿ ಏನೂ ಇಲ್ಲ. ನಿನ್ನ ಹೆಂಡತಿನ ಕರ್ಕೊಂಡು ಹೊರಟೋಗ್. ಅಮ್ಮ ಅಮ್ಮ ಅಂತ ಕರೆದ್ರು, ಅಪ್ಪ ಅಂತ ಕರೆದ್ರು, ನೀನು ಮಾತ್ರ ನನ್ನ ಮನೇಲಿ ಇರೋದಕ್ಕೆ ಆಗೋದಿಲ್ಲ ಅಷ್ಟೇ. ತಕ್ಷಣ ಹೊರಟೋಗ್. ಆ ಮಾತನ್ನು ಕೇಳಿ ಅನಾಮಿಕಳ ಕಣ್ಣಿನಲ್ಲಿ ನೀರು ಬರುತ್ತೆ. ಅದೆಲ್ಲ ಅತ್ತೆ. ಬಾಯಿ ಮುಚ್ಚು. ಯಾರೇ ನಿನಗತ್ತೆ? ನೀನು ಕಟ್ಕೊಂಡ ಸೀರೆನ ನೋಡ್ದಾಗ್ಲೇ ನೀನು ಬಡ ಹುಡುಗಿ ಅಂತ ಅಂದ್ಕೊಂಡೆ. ನನ್ನ ಮುಂದೆ ನಿಲ್ಲುವ ಅರ್ಹತೆ ಇಲ್ಲದ ನೀನು ಸೊಸೆಯ ಹುದ್ದೆಯಲ್ಲಿ ನನ್ನ ಕಣ್ಣ ಮುಂದೆ ಈ ಮನೆಯಲ್ಲಿ ತಿರ್ಗ್ಬೇಕು ಅನ್ಕೊಂಡ್ಯಾ? ಅದು ನನ್ನ ಕಂಠದಲ್ಲಿ ಪ್ರಾಣ ಇರುವಾಗ ನಡೆಯಲ್ಲ. ಹೊರಟೋಗಿ. ರಮೇಶ್ ಎಷ್ಟು ಬುದ್ಧಿ ಹೇಳಬೇಕು ಅಂತ ನೋಡಿದ್ರು ಶಾರದಾ ಅರ್ಥ ಮಾಡಿಕೊಳ್ಳಲಿಲ್ಲ. ಮನೆಯಿಂದ ಹೊರಗೆ ಬಂದ ರಮೇಶ್, ಅನಾಮಿಕರು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಇರ್ತಾ ಇರ್ತಾರೆ. ಚಿಕ್ಕ ಅಡಿಗೆ ಮನೆ, ಹಳೆ ಫ್ಯಾನ್, ಮಳೆ ಬಂದರೆ ಸುರಿಯುವ ಮೇಲ್ಛಾವಣಿ, ಅದೇ ಈಗ ಅವರ ಪ್ರಪಂಚ. ದುಡ್ಡಿನಲ್ಲಿ ಹುಟ್ಟಿ ಬೆಳೆದ ರಮೇಶ್ ಹೊರಗಡೆ ಯಾವ ಕೆಲಸವೂ ಮಾಡಲಾರದೆ ಹೋಗುತ್ತಾನೆ. ಅನಾಮಿಕಾ ಮಾತ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಹಾಗೆ ಬಂದ ದುಡ್ಡಿನಿಂದಲೇ ಬಾಡಿಗೆ ಕಟ್ತಾ ಇದ್ಲು. ಮಿಕ್ಕ ಅನ್ನ ಸಾರು ತಂದು ಹೊಟ್ಟೆ ತುಂಬಾ ಹಾಕ್ತಾ ಇದ್ಲು. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅನಾಮಿಕಾ ದಿಗಿಲಿಂದ ಮನೆಗೆ ಬರ್ತಾಳೆ. ಏನಾಯ್ತು? ಯಾಕಷ್ಟು ಗಾಬರಿಯಾಗಿದ್ಯಾ? ನಾನು ಕೆಲಸ ಮಾಡ್ತಾ ಇರುವ ಮೇಡಮ್ ಅಮೆರಿಕಕ್ಕೆ ಹೊರಟೋಗ್ತಾ ಇದ್ದಾರೆ. ಹೌದಾ? ಅಂದ್ರೆ ನಿಂಗೆ ನಾಳೆಯಿಂದ ಕೆಲಸ ಇರಲ್ವಾ? ನಾವು ಹಸುವೆಯಿಂದ ಇರ್ಬೇಕಾ? ಹಾಗನ್ಬೇಡ್ರಿ, ನಿಮ್ಮನ್ನ ಹಸುವೆಯಿಂದ ಇಡ್ತೀನ ನಾನು. ಹೇಳಿ, ನಾನು ಏನೋ ಒಂದು ಕೆಲಸ ನೋಡ್ಕೋತೀನಿ ಎಂದು ಹೇಳುತ್ತಾಳೆ. ರಮೇಶ್ ಉಸಿರೆಳೆದುಕೊಳ್ಳುತ್ತಾನೆ. ಹಾಗೆ ದಿನಗಳು ಕಳೆಯುತ್ತದೆ. ಅನಾಮಿಕಂಗೆ ಕೆಲಸ ಎಲ್ಲಿಯೂ ಸಿಗಲಿಲ್ಲ. 1 ತಿಂಗಳು, 2 ತಿಂಗಳು ಆದರೂ ಸರಿ ಕೆಲಸ ಸಿಕ್ಕಿಲ್ಲ. ಮನೆ ಬಾಡಿಗೆ ಬಾಕಿ, ಕರೆಂಟ್ ಬಿಲ್ಲು ಬಾಕಿ, ಕಿರಾಣ ಬಿಲ್ಲು ವಿಪರೀತವಾಗಿ ಬೆಳೆದು ಹೋಗುತ್ತದೆ. ಒಂದು ದಿನ ಮನೆ ಯಜಮಾನ ರಘುರಾಮ್ ಬರುತ್ತಾನೆ. ಅನಾಮಿಕಾ, 3 ತಿಂಗಳ ಬಾಡಿಗೆ ಬಾಕಿ ಇದೆ, ಇನ್ನೊಂದು ವಾರ ಟೈಮ್ ಕೊಡಿ. ಪ್ರತಿ ಸಲ ಅದೇ ಮಾತು. ಇನ್ನು ನನಗ್ ಕೂಡ ಸಹನೆ ಇಲ್ಲಮ್ಮ. ದುಡ್ಡು ಇಲ್ದಿದ್ರೆ ಮನೆ ಖಾಲಿ ಮಾಡಿ ಎಂದು ಹೇಳಿ ರಘುರಾಮ್ ಹೊರಟು ಹೋಗುತ್ತಾನೆ. ಮನೆ ಯಜಮಾನ ಹೇಳಿದ ಮಾತು ಅನಾಮಿಕಳ ಹೃದಯನ್ನು ಚೂರು ಮಾಡುತ್ತದೆ. ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅನಾಮಿಕಾ, ಕೆಲಸಕ್ಕೆ ಬರದ ಗಂಡನೇನೋ ಹಾಗೆ ಯಾಕಂತಿದ್ದಾರೆ ರೀ? ನಿನ್ನ ಸಂತೋಷವಾಗಿ ಇರಿಸಲಾರ್ದೆ ಹೋಗ್ತಾ ಇದ್ದೀನಿ. ಹಾಗೆ ಅನ್ಬೇಡಿ, ದೇವ್ರು ನಮ್ಗೆ ದಾರಿ ತೋರಿಸ್ತಾನೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ ಧೈರ್ಯ ಮಾಡಿ ಶಾರದಾಳ ಮನೆಗೆ ಹೋಗುತ್ತಾಳೆ. ಅಂದವಾದ ಬಂಗಲೆ, ದೊಡ್ಡ ಗೇಟು, ಲಕ್ಸುರಿ ಕಾರು. ಒಳಗಡೆಗೆ ಹೋಗುತ್ತಾಳೆ. ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ಅನಾಮಿಕಳನ್ನು ನೋಡ್ತಾಳೆ. ಯಾಕೆ ಬಂದೆ? ಅತ್ತೆ, ಸ್ವಲ್ಪ ಕಷ್ಟದಲ್ಲಿ ಇದ್ದೀವಿ. ಕಷ್ಟದಲ್ಲಿ ಇರಿ, ಕಣ್ಣೀರು ಕುಡೀರಿ. ನನಗೇನು ಆದ್ರೆ?
ನನ್ನ ಕೆಲಸ ಹೊರಟೋಯ್ತು. ಅವರು ಎಲ್ಲಿಯೂ ಸರಿಯಾಗಿ ಕೆಲಸ ಮಾಡದೆ ಹೋಗ್ತಾ ಇದ್ದಾರೆ. ನನಗೆ ಕೆಲಸ ಸಿಗುವವರೆಗೂ ಸ್ವಲ್ಪ ದುಡ್ಡು ಸಾಲವಾಗಿ ಕೊಡ್ತೀರಾ ಎಂದು ಶಾರದಾ ನಗುತ್ತಾಳೆ. ಆ ನಗುವಿನಲ್ಲಿ ಪ್ರೇಮವಿಲ್ಲ, ವಿಕೃತವಾಗಿರುತ್ತದೆ. ಸಾಲನಾ? ಹೌದು ಅತ್ತೆ, ಕೊಡಲ್ಲ. ತಿರುಗಿ ನಿಮ್ಗೆ ವಾಪಸ್ ಕೊಡ್ತೀನಿ. ನಾನು ಬ್ಯಾಂಕ್ ತೆಗೆದ ಹಾಗೆ ಕಾಣಿಸ್ತೀನ ನಿಂಗೆ? ಆ ಮಾತಿಗೆ ಅನಾಮಿಕಾ ತಲೆ ತಗ್ಗಿಸುತ್ತಾಳೆ. ಆಗಲೇ ಶಾರದಾಳ ಕೆಲಸದವಳು ಟೀ ತೆಗೆದುಕೊಂಡು ಬರುತ್ತಾಳೆ. ಶಾರದಾ ಟೀ ಕುಡಿಯುತ್ತಾ, ಇನ್ನು ದೃಷ್ಟಿಗೊಂಬೆ ಹಾಗೆ ಇಲ್ಲಿ ಯಾಕೆ ನಿಂತಿದ್ಯಾ, ಹೋಗು. ಆ ಮಾತಿನಿಂದ ಅನಾಮಿಕಳ ಎದೆ ಒಡೆದು ಹೋಗುತ್ತದೆ. ಆದ್ರೆ ಒಂದು ಕಣ್ಣೀರಿನ ಹನಿ ಕೂಡ ಹೊರಗೆ ಬಾರದ ಹಾಗೆ ನಿಶಬ್ದವಾಗಿ ಮನೆಗೆ ಬರುತ್ತಾಳೆ. ಮೊದಲ ಸಲ ರಮೇಶನ ಮುಂದೆ ಹೇಳುತ್ತಾಳೆ, ಏನಾಯ್ತು ಅನಾಮಿಕಾ? ಏನೂ ಇಲ್ಲ. ಅಮ್ಮ ಏನಾದ್ರು ಅಂದ್ರ? ನಾವು ಯಾರ ಹತ್ರ ಕೈ ಚಾಚಬೇಕಾದ ಅಗತ್ಯವಿಲ್ಲ. ಮತ್ತೆ ಹೇಗೆ? ನಮ್ಮ ಸಮಸ್ಯೆಗೆ ದಾರಿ ಸಿಕ್ಕಿದೆ, ಬನ್ನಿ. ದಾರಿ ಸಿಕ್ತಾ? ಏನದು? ನಾನು ಸ್ಟ್ರೀಟ್ ಫುಡ್ ಬಂಡಿ ಇಡ್ತೀನಿ. ನೀನಾ? ಹೌದು. ನಮ್ಮ ಹತ್ರ ದುಡ್ಡಿಲ್ವಲ್ಲ ಅನಾಮಿಕಾ, ನನ್ನ ಕಿವಿ ಓಲೆ ಇದೆ ರೀ. ಬೇಡ ಅನಾಮಿಕಾ, ಒಡವೆಗಳು ಮತ್ತೆ ಬರುತ್ತೆ, ಆದ್ರೆ ಧೈರ್ಯ ಹೋದರೆ ತಿರುಗಿ ಬರೋದಿಲ್ಲ ಎಂದು ಅನಾಮಿಕಾ ಮಾರನೇ ದಿನ ಬಂಗಾರದ ಅಂಗಡಿಗೆ ಹೋಗಿ ತನ್ನ ಕಿವಿ ಓಲೆಯನ್ನು ಮಾರುತ್ತಾಳೆ. ಬಂದ ದುಡ್ಡಿನಿಂದ ಒಂದು ಹಳೆ ಗಾಡಿ, ಸಿಲಿಂಡರ್, ಪಾತ್ರೆಗಳು, ಸಾಮಾನು ಕೊಂಡ್ಕುತ್ತಾಳೆ. ಮನೆಯಲ್ಲಿರುವ ದೇವರ ಫೋಟೋಗೆ ಕೈ ಮುಗಿತಾರೆ ಎಲ್ಲರೂ. ಈ ದಿನ ಸಾಯಂಕಾಲದಿಂದ ನಮ್ಮ ವ್ಯಾಪಾರವನ್ನು ಶುರು ಮಾಡೋಣ. ಹಾಗೆ ಅನಾಮಿಕಾ ಎಂದು ಇಬ್ಬರು ಮಾತನಾಡಿಕೊಂಡು ಆ ದಿನ ಸಾಯಂಕಾಲ ರೋಡ್ ಮೇಲೆ ಅನಾಮಿಕಾ ಹೋಮ್ ಮೇಡ್ ಸ್ನಾಕ್ಸ್ ಅಂತ ಮಾರಾಟ ಶುರು ಮಾಡುತ್ತಾಳೆ. ಮೊದಲ ದಿನ ಕಸ್ಟಮರ್ಸ್ ಇಬ್ಬರೇ ಬರುತ್ತಾರೆ. ಮಾರಾಟವಾಗಿದ್ದು 4 ಪ್ಲೇಟು ಪುನುಗುಲು ಮಾತ್ರವೇ. ಲಾಭ 60 ರೂಪಾಯಿಗಳು. ಅನಾಮಿಕಳ ಮುಖದಲ್ಲಿ ಕಿರುನಗೆ ಬರುತ್ತದೆ. ಮಾರನೇ ದಿನ ಮತ್ತೆ ಅದೇ ಉತ್ಸಾಹದಿಂದ ಸಾಯಂಕಾಲ 5 ಗಂಟೆಗೆ ಗಾಡಿ ತೆಗೆಯುತ್ತಾಳೆ. ಹಿಟ್ಟು ಕಲಿಸುತ್ತಾಳೆ, ಶುಂಠಿ ಚಟ್ನಿ ಕೂಡ ಮಾಡುತ್ತಾಳೆ, ಈರುಳ್ಳಿ ಹಚ್ಚುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಳ ಸ್ಟ್ರೀಟ್ ಫುಡ್ಗೆ ಗಿರಾಕಿ ಹೆಚ್ಚಾಗುತ್ತದೆ. ಸಂಪಾದನೆ ಚೆನ್ನಾಗಿರುತ್ತೆ. ಅದನ್ನು ನೋಡಿ ಅನಾಮಿಕ, ರಮೇಶ್ ಸಂತೋಷ ಪಡುತ್ತಾರೆ. ಒಂದು ದಿನ ಶಾರದಾ ತನ್ನ ಕಾರಿನಲ್ಲಿ ಹೋಗುತ್ತಾ ರೋಡ್ ಪಕ್ಕದಲ್ಲಿ ಪುನುಗುಲು ಮಾರ್ತಾ ಇರುವ ಅನಾಮಿಕಳ ಗಾಡಿಯ ಮುಂದೆ ಅಲ್ಲಿ ನಿಂತಿರುವ ಕಸ್ಟಮರ್ಸ್ ಅನ್ನ ನೋಡುತ್ತಾಳೆ. ಶಾರದಾ ಕೋಪದಿಂದ ರಮೇಶನ್ಗೆ ಫೋನ್ ಮಾಡ್ತಾಳೆ. ನಿನ್ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ಗೊತ್ತಮ್ಮ, ನಮ್ಮ ಮರ್ಯಾದೆ ತೆಗಿತಾ ಇದ್ದಾಳೆ. ಇಲ್ಲಮ್ಮ, ಅವಳು ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾಳೆ. ಸ್ಟ್ರೀಟ್ ಫುಡ್ ಮಾರಾಟ ಮಾಡೋದ್ ಕೂಡ ಒಂದು ಸಂಪಾದನೆನಾ? ಹಸು ಎಂದಿರೋದಕ್ಕಿಂತ ಅದು ಒಳ್ಳೇದೇ ಅಲ್ವಮ್ಮ? ಮೊದಲ ಸಲ ರಮೇಶ್ ತನ್ನ ತಾಯಿ ಮಾತಿಗೆ ಎದುರು ಮಾತನಾಡುತ್ತಾನೆ. ಶಾರದ ಕೋಪದಿಂದ ಫೋನ್ ಇಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಅನಾಮಿಕಳ ಗಾಡಿ ಮತ್ತಷ್ಟು ಚೆನ್ನಾಗಿ ನಡೆಯೋದಕ್ಕೆ ಪ್ರಾರಂಭಿಸುತ್ತದೆ. ದಿನಕ್ಕೆ 1000 ರೂಪಾಯಿವರೆಗೂ ಮಿಕ್ಕೋದಕ್ಕೆ ಶುರುವಾಗುತ್ತದೆ. ಬಾಡಿಗೆ ಸ್ವಲ್ಪ ಸ್ವಲ್ಪವಾಗಿ ತೀರಿಸುತ್ತಾಳೆ. ಇದನ್ನು ನೋಡಿ ಶಾರದಂಗೆ ಮತ್ತಷ್ಟು ಕೋಪ ಬರುತ್ತೆ. ಮುನ್ಸಿಪಲ್ ಅಧಿಕಾರಿಗಳಿಗೆ ಫೋನ್ ಮಾಡಿ ವಿಷಯ ಹೇಳುತ್ತಾಳೆ. ಮಾರನೇ ದಿನವೇ ಇಬ್ಬರು ಅಧಿಕಾರಿಗಳು ಬರುತ್ತಾರೆ. ಇಲ್ಲಿ ಗಾಡಿ ಇಡೋದಕ್ಕೆ ನಿಮಗೆ ಅನುಮತಿ ಇದೆಯಾ? ಇಲ್ಲ ಸರ್. ಅಂದ್ರೆ ಇಲ್ಲಿ ವ್ಯಾಪಾರ ಮಾಡಬಾರದು. ಆ ಮಾತಿಗೆ ಅನಾಮಿಕಳ ಎದೆ ನಿಂತ ಹಾಗೆ ಆಗುತ್ತದೆ. ಸರ್, ಇನ್ನೊಂದು ಅವಕಾಶ ಕೊಡಿ ಸರ್. ನಾವೇನು ಮಾಡಲಾರೆವು. ಅನಾಮಿಕಾ ಎಷ್ಟು ಬೇಡಿಕೊಂಡರೂ ಅಧಿಕಾರಿಗಳು ಕೇಳಿಸಿಕೊಳ್ಳಲಿಲ್ಲ. ಆ ದಿನ ಗಾಡಿ ಮುಚ್ಚಿ ಮನೆಗೆ ಬರುತ್ತಾರೆ ಅವರಿಬ್ಬರು. ರಮೇಶ್ ಮೌನವಾಗಿ ಕೂತಿರುತ್ತಾನೆ. ಅನಾಮಿಕಾ ಕೂಡ ದುಃಖ ಪಡುತ್ತಾಳೆ. ಒಂದು 5 ನಿಮಿಷದ ನಂತರ ಕಣ್ಣೀರು ಒರೆಸ್ಕೊಂಡು ಮೇಲೆ ಕೇಳುತ್ತಾಳೆ. ಅನಾಮಿಕಾ, ಎಲ್ಲಿಗೆ? ಹೊಸ ಜಾಗಕ್ಕೆ ಹುಡುಕ್ತೀನಿ ರೀ. ನಾನು ಕೂಡ ಬರ್ತೀನಿ, ಬಾ. ಇಬ್ಬರು ಹೊಸ ಜಾಗ ಹುಡುಕಲಿಕ್ಕೆ ಪ್ರಾರಂಭಿಸುತ್ತಾರೆ. ಇದ್ದಕ್ಕಿದ್ದ ಹಾಗೆ ಆಕಾಶ ತಣ್ಣಗಾಗುತ್ತದೆ. ಸ್ವಲ್ಪ ಹೊತ್ತಿಗೆ ಮಳೆ ಬೀಳಲಿಕ್ಕೆ ಶುರುವಾಗುತ್ತದೆ. ಒಂದು ಕಡೆ ಚಿಕ್ಕ ಶಟರ್ ಬಾಡಿಗೆಗೆ ಸಿಗುತ್ತದೆ ಅವರಿಗೆ. ಮತ್ತೆ ಅವರ ಗಾಡಿ ಪ್ರಾರಂಭವಾಗುತ್ತದೆ. ಈ ಸಲ ಬಿಸಿ ಬಿಸಿ ಪುನುಗುಲು ಜೊತೆಗೆ ಮಿರ್ಚಿ ಬಜ್ಜಿ, ಈರುಳ್ಳಿ ಪಕೋಡ, ಮಸಾಲ ವಡೆ ಕೂಡ ಮಾಡುತ್ತಾಳೆ. ಒಂದು ದಿನ ಸಾಯಂಕಾಲ ಭಾರಿ ಮಳೆ ಬೀಳುತ್ತದೆ. ಎಲ್ಲ ಗಾಡಿಗಳು ಮುಚ್ಚುತ್ತಾರೆ. ಅದೇ ಸಮಯದಲ್ಲಿ ಕಾರಿನಲ್ಲಿ ಹೋಗ್ತಾ ಇರುವ ಶಾರದಾ ಈ ದೃಶ್ಯ ನೋಡುತ್ತಾಳೆ. ಆಕೆ ಏನು ಮಾತನಾಡದೆ ಹೋಗುತ್ತಾಳೆ. ಕಾರಿನಿಂದ ಇಳಿದು ಕೊಡೆ ಹಿಡ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ. ರಮೇಶ್, ಅನಾಮಿಕಾ ಸಂತೋಷ ಪಡುತ್ತಾರೆ. ಸ್ಟೂಲ್ ಹಾಕುತ್ತಾಳೆ ಅನಾಮಿಕಾ. ಶಾರದಾ ಕುತ್ಕೋತಾಳೆ. ನನ್ನನ್ನು ಕ್ಷಮಿಸು ಸೊಸೆ. ಅಯ್ಯೋ ಅತ್ತೆ, ಏನು ಆ ಮಾತುಗಳು? ನಾನು ನಿನ್ನನ್ನು ಬಡವಳು ಅಂತ ಬಹಳ ಕೀಳಾಗಿ ನೋಡಿದೆ, ಆದ್ರೆ ನೀನು ಮನಸ್ಸಿನಲ್ಲಿ ಬಹಳ ಧನವಂತಳಮ್ಮ. ಆ ಮಾತನ್ನು ಕೇಳಿ ಅನಾಮಿಕಾ ಒಂದು ಕಿರುನಗೆ ನಗುತ್ತಾಳೆ. ಇನ್ನು ಅಲ್ಲಿ ಇಲ್ಲಿ ಈ ಸ್ಟ್ರೀಟ್ ಫುಡ್ ವ್ಯಾಪಾರ ಮಾಡದೆ ನಮ್ಮ ಶಾಪಿಂಗ್ ಮಾಲ್ ಅಲ್ಲಿ ಒಂದು ಶಟರ್ ಕೊಡ್ತೀನಿ, ನಿನ್ನ ಸ್ವಂತ ಶಾಪ್ ಅಲ್ಲಿ ವ್ಯಾಪಾರ ಮಾಡುವಂತೆ. ಅತ್ತೆ, ಇದು ದಾನವಲ್ಲ, ನಿನ್ನ ಕಷ್ಟಕ್ಕೆ ನಾನು ಕೊಡುವ ಗೌರವ. ಆ ದಿನ ಅನಾಮಿಕಳ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯುತ್ತದೆ. ಒಂದು ಕಾಲದಲ್ಲಿ ಕಿವಿ ಓಲೆ ಮಾರಿಕೊಂಡು ಚಿಕ್ಕ ಗಾಡಿ ಇಟ್ಟ ಬಡ ಸೊಸೆ ಈಗ ತನ್ನ ಸ್ವಂತ ಸ್ಟ್ರೀಟ್ ಫುಡ್ ಸೆಂಟರ್ ನ ಯಜಮಾನಿಯಾಗುತ್ತಾಳೆ. ಅದು ಆಕೆಗೆ ಅತ್ತೆ ಕೊಟ್ಟ ಶಾಪ್ ಇಂದ ಅಲ್ಲ, ಎಷ್ಟೋ ಅವಮಾನಗಳು ಬಂದರೂ ಹಿಂದ ಕಡಿ ಇಡದೆ ಕಷ್ಟಪಡುವ ಧೈರ್ಯದಿಂದ.
ಮಳೆಯಲ್ಲಿ ಬಡ ಸೊಸೆ ಅನಾಮಿಕಾ ಇಟ್ಟ ಸ್ಟ್ರೀಟ್ ಫುಡ್ ವ್ಯಾಪಾರ 3 ಹೂವು 6 ಕಾಯಿ ಅನ್ನುವ ಹಾಗೆ ಸಾಗುತ್ತಾ ಅವರನ್ನು ಸಂತೋಷದಿಂದ ಜೀವಿಸುವ ಹಾಗೆ ಮಾಡುತ್ತದೆ. ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಮನೆ ಮುಂದೆ ನಿಂತ ಆಟೋದಿಂದ ಕೆಳಗಿಳಿಯುತ್ತಾನೆ ರಾಜಯ್ಯ. ಸಂಪತ್ತು, ದುಡ್ಡು ನಾನು ಆಮೇಲೆ ಕೊಡ್ತೀನಿ ಎಂದು ಆಟೋದವನಿಗೆ ಹೇಳುತ್ತಾನೆ. ಸರಿ ಮಾಮ ಎಂದು ಸಂಪತ್ ಹೊರಟು ಹೋಗುತ್ತಾನೆ. ರಾಜಯ್ಯ ಮನೆಯೊಳಗೆ ಬಂದು ಕುತ್ಕೋತಾನೆ. ಸುಜಾತ ಸ್ವಲ್ಪ ಕುಡಿಯೋಕ್ ನೀರು ಕೊಡಮ್ಮ ಎಂದು ಹೇಳುತ್ತಾನೆ. ಸುಜಾತ ಅಡಿಗೆ ಮನೆಯಿಂದ ಗ್ಲಾಸ್ ಅಲ್ಲಿ ನೀರು ತೆಗೆದುಕೊಂಡು ಬಂದು ಕೊಡ್ತಾಳೆ. ರಾಜಯ್ಯ ಕುಡಿಯುತ್ತಾನೆ. ಆಗಲೇ ಅವರ ಕುಳ್ಳಿ ಮಗಳು ಅನಾಮಿಕ ಬಂದು, ಅತ್ತೆಯವ್ರು ಏನಂದ್ರು ಅಂತ ಹೇಳು ಅಪ್ಪ. ಹೇಳ್ರಿ, ನಮ್ಮ ಹುಡುಗಿನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಒಪ್ಕೊಂಡ್ರಾ? ಒಪ್ಕೊಂಡ್ ಹಾಗೆ ಸುಜಾತ. ಒಪ್ಕೊಂಡ್ ಹಾಗೆ ಅಂದ್ರೆ ಸ್ವಲ್ಪ ಅರ್ಥವಾಗುವಾಗ ಹೇಳ್ರಿ. ಮದುವೆಯಾಗದೆ ಒಂದು ದಿನ ನಮ್ಮ ಹುಡುಗಿ ಶಾರದಾ ತಂಗಿಯಮ್ಮನ ಮನೇಲಿ ಇರ್ಬೇಕಂತೆ. ಕುಳ್ಳಿ ಹುಡುಗಿ ಅಲ್ಲ, ತನ್ನ ಬುದ್ಧಿವಂತಿಕೆಯಿಂದ ಮನೆ ಕೆಲಸ ಅಡುಗೆ ಕೆಲಸ ಸರಿಯಾಗಿ ಮಾಡ್ತಾಳೋ ಇಲ್ಲ ಅಂತ ತಿಳ್ಕೋಬೇಕು ಅಂತ ನೋಡ್ತಾಳಂತೆ. ತೀರಾ ಮದುವೆ ಆದ ಮೇಲೆ ಎಲ್ಲ ಕೆಲಸ ಸರಿಯಾಗಿ ಮಾಡದೇ ಇದ್ರೆ ಆಗ ನಾವು ಕಷ್ಟ ಪಡ್ಬೇಕಾಗುತ್ತೆ ಅಂತ ಹೇಳಿದ್ಲು. ಮತ್ತೆ ನೀವೇನಂದ್ರೆ? ಕಳಿಸ್ತೀನಿ ಅಂತ ಒಪ್ಕೊಂಡು ಬಂದೆ ಸುಜಾತ. ಆ ಮಾತಿಗೆ ಸುಜಾತಂಗೆ ಕೋಪ ಬರುತ್ತೆ. ಹಾಗೇಗೆ ಒಪ್ಕೊಂಡು ಬರ್ತೀರರಿ? ಮದುವೆ ಆಗದೆ ನಮ್ಮ ಹುಡುಗಿನ ಅವರ ಮನೆಗೆ ಹೇಗೆ ಕಳಿಸ್ತೀವಿ? ಶಾರದಾದ್ಗೇನು ಆಲೋಚಿಸಬಾರ್ದ? ನಾನಲ್ಲಿ ಒಪ್ಕೊಳ್ದೇ ಇದ್ರೆ ನಮ್ಮ ಕುಳ್ಳಿ ಮಗಳಿಗೆ ಬುದ್ಧಿ ಇಲ್ಲ ಅಂತ ನಾನೇ ಸ್ವಯಂ ಒಪ್ಕೊಂಡ ಹಾಗೆ ಆಗತ್ತೆ ಸುಜಾತ. ನಾನು ಹೋಗ್ತೀನಿ ಅಪ್ಪ, ಒಂದು ದಿನನೇ ಅಲ್ವಾ. ನನ್ನ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸವೂ ಚಕಚಕ ಮಾಡಿ ಬೈದವರ ಬಾಯಿಂದಲೇ ನಮ್ಮ ಕುಳ್ಳಿ ಸೊಸೆ ಬಹಳ ಬುದ್ಧಿವಂತಳು, ಬಹಳ ಗಟ್ಟಿಯಾದವಳು ಅಂತ ಚೆನ್ನಾಗಿ ಹೊಗಳಿಸ್ಕೊತೀನಿ. ಮಗಳ ಧೈರ್ಯಕ್ಕೆ ರಾಜಯ್ಯ ಸುಜಾತ ಆಶ್ಚರ್ಯ ಹೋಗುತ್ತಾರೆ. ಮತ್ತೆ ನಾನು ಹೋಗಿ ರೆಡಿ ಆಗ್ತೀನಿ. ನಿನಗೆ ಬುದ್ಧಿವಂತಿಕೆ ಇದೆ ಅಂತ ನಂಗೆ ಗೊತ್ತಮ್ಮ, ಆದ್ರೆ ಮದುವೆ ಆಗದೆ ಆ ಮನೇಲಿರೋದು ಅಂದ್ರೆ ಪದ್ಧತಿ ಅಲ್ಲ ಅಮ್ಮ. ಪದ್ಧತಿ ಬಗ್ಗೆ ಅವರು ಕೂಡ ಗೊತ್ತಾಗ್ಬೇಕು. ಈಗ ನಾವು ಹಿಂದಕ್ಕೆ ಬಂದ್ರೆ ಕುಳ್ಳಿ ಹುಡುಗಿಗೆ ಬುದ್ಧಿ ಇಲ್ಲ, ಅದಕ್ಕೆ ನಾವು ಇಟ್ಟ ಷರತ್ತಿಗೆ ಒಪ್ಕೊಂಡಿಲ್ಲ ಅಂತ ನಮ್ಮನ್ನ ಕೀಳಾಗಿ ಮಾತಾಡ್ತಾರೆ, ವ್ಯಂಗ್ಯವಾಗಿ ಕೂಡ ನಗ್ತಾರೆ. ಅದು ನಂಗೆ ಇಷ್ಟ ಇಲ್ಲಮ್ಮ. ನಾನು ತಲೆ ಬಗ್ಗಿಸಿ ಅಲ್ಲ, ಗೌರವದಿಂದ ಬದುಕ್ಬೇಕು ಅನ್ಕೊಂಡಿದ್ದೀನಿ. ನಿನಗೇನು ಭಯವಿಲ್ಲ ತಾಯಿ, ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ. ನಾಳೆ ಬೆಳಿಗ್ಗೆ ಕಳಿಸ್ತೀನಿ ಬಿಡು ಎಂದು ಹೇಳುತ್ತಾನೆ. ಅನಾಮಿಕಾ ಸಂತೋಷ ಪಡುತ್ತಾಳೆ. ಆ ದಿನ ರಾತ್ರಿ ಎಲ್ಲ ಸುಜಾತಂಗೆ ನಿದ್ದೆ ಬರಲಿಲ್ಲ. ಮಗಳ ಮೇಲಿನ ಪ್ರೇಮ, ಭಯ ಎರಡೂ ಸೇರುತ್ತದೆ. ರಾಜಯ್ಯ ಮಾತ್ರ ಮಗಳ ಮೇಲೆ ನಂಬಿಕೆಯಿಂದ ಪ್ರಶಾಂತವಾಗಿ ಮಲಗಿರುತ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಕುಳ್ಳಿ ಅನಾಮಿಕಾ ಶಾರದಳ ಮನೆಗೆ ಬರುತ್ತಾಳೆ. ಶಾರದಾ ಅದೊಂಥರ ನೋಡಿ, ನೀನೇನಾ ರಾಜಯ್ಯನ ಮಗಳು? ಹೌದು ಅತ್ತೆ. ನಾನು ಇಟ್ಟ ಕಂಡೀಷನ್ ಬಗ್ಗೆ ನಿಮ್ಮ ತಂದೆ ಹೇಳಿದ್ರ? ಅದಕ್ಕೆ ಸಿದ್ಧವಾಗಿಯೇ ನಾನು ಬಂದಿದ್ದೀನಿ ಅತ್ತೆ. ನೋಡೋದಕ್ಕೆ ತುಂಬಾ ಕುಳ್ಳಿಗಿದ್ಯಾ, ಮತ್ತೆ ಸ್ಟವ್ ಮೇಲೆ ಹತ್ತತೀಯಾ? ಅತ್ತೆ, ಸ್ಟವ್ ಮೇಲಕ್ಕೆ ಹತ್ತದಲ್ಲ, ಅಗತ್ಯವಿದ್ರೆ ನಿಮ್ಮ ಮನೆ ಗೌರವನು ಕೂಡ ಮೇಲಕ್ಕೆ ಎತ್ತುತ್ತೀನಿ ಎಂದು ಹೇಳುತ್ತಲೇ ಶಾರದಳ ಮುಖ ಬಾಡಿ ಹೋಗುತ್ತದೆ. ಮಾತಿನಿಂದ ಜಾಣ್ಮೆ ಹೊರಗೆ ಬರೋದಿಲ್ಲ ಅನಾಮಿಕಾ, ಕೆಲಸದಿಂದ ಜಾಣ್ಮೆ ಹೊರಗೆ ಬರುತ್ತೆ. ಕೆಲಸದಲ್ಲಿ ನಿನ್ನ ಬುದ್ಧಿವಂತಿಕೆ ತೋರಿಸ್ಬೇಕು. ತಪ್ಪದೆ ಅತ್ತೆ. ಈ ಮನೆಯಲ್ಲಿ ಬೆಳಗಿನ ತಿಂಡಿ ಪೆಸರಟ್ಟು ಶುಂಠಿ ಚಟ್ನಿ ನೀನೇ ಮಾಡ್ಬೇಕು. ಈಗ್ಲೇ ಮಾಡ್ತೀನಿ ಅತ್ತೆ ಎಂದು ಅನಾಮಿಕಾ ಲಗೇಜ್ ಬ್ಯಾಗ್ ಅನ್ನು ಹಿಡಿದುಕೊಂಡು ಅಡುಗೆ ಮನೆಯೊಳಗೆ ಹೋಗುತ್ತಾಳೆ. ಅಲ್ಲಿ ಗ್ಯಾಸ್ ಸ್ಟವ್ ಎತ್ತರದಲ್ಲಿರುತ್ತದೆ. ಆಗಲೇ ಅತ್ತೆ ಶಾರದಾ ಅಡುಗೆ ಮನೆಯೊಳಗೆ ಬರ್ತಾಳೆ. ಗ್ಯಾಸ್ ಸ್ಟವ್ ಅನ್ನು ಅದೊಂಥರ ನೋಡ್ತಾ ಇರುವ ಅನಾಮಿಕಳನ್ನು ನೋಡಿ ನಗುತ್ತಾಳೆ. ಅನಾಮಿಕಾ ಸ್ಟವ್ ಬೆಳಗಿಸಲಿಕ್ಕೆ ಪ್ರಯತ್ನಿಸುತ್ತಾಳೆ. ಆದ್ರೆ ಸ್ಟವ್ ಬರ್ನರ್ ಮೇಲಕ್ಕೆ ಅನಾಮಿಕಳ ಕೈ ಬರ್ತಾನೆ ಇರ್ಲಿಲ್ಲ. ಶಾರದಾ ನಗುತ್ತಾ, ಏನ ಕುಳ್ಳಿ ಅನಾಮಿಕಂಗೆ ಗ್ಯಾಸ್ ಸ್ಟವ್ ಸಿಗ್ತಾ ಇಲ್ವಾ ಏನೋ ಎಂದು ಕೇಳುತ್ತಾಳೆ. ಅನಾಮಿಕಾ ನಾಚಿಕೆ ಪಡಲಿಲ್ಲ, ಭಯ ಪಡಲೂ ಇಲ್ಲ. ತಕ್ಷಣ ತನ್ನ ತಲೆಗೆ ಕೆಲಸ ಕೊಡುತ್ತಾಳೆ. ಅಡುಗೆ ಮನೆಯಲ್ಲಿ ಇರುವುದನ್ನು ನೋಡಿ ಒಂದು ಮೂಲೆ ಮರದ ಸ್ಟೂಲ್ ಕಾಣಿಸುತ್ತದೆ. ತಕ್ಷಣ ಆ ಸ್ಟೂಲ್ ಅನ್ನು ತೆಗೆದುಕೊಂಡು ಬಂದು ಸ್ಟವ್ ಮುಂದೆ ಇಡುತ್ತಾಳೆ. ಅದರ ಮೇಲೆ ಹತ್ತಿ ಅಡಿಗೆ ಶುರು ಮಾಡುತ್ತಾಳೆ. ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಅರೆ, ಸ್ಟೂಲ್ ಮೇಲಿಂದ ಅಡಿಗೆ ಮಾಡ್ತೀಯಾ? ಅತ್ತೆ, ಕುಳ್ಳಗಿರೋರ್ಗೆ ಇದೇ ಎತ್ತರ. ಅಮ್ಮ, ನನ್ನ ಕುಳ್ಳಿ ಸೊಸೆ, ನೀನು ಸೂಪರು ಎಂದು ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಸಂತೋಷದಿಂದ ಪೆಸರಟ್ಟು ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಆ ವಾಸನೆ ಎಲ್ಲ ಮನೆಯಲ್ಲಿ ವ್ಯಾಪಿಸುತ್ತದೆ. ಏನಯ್ಯ, ನಮ್ಮ ಹುಡುಗಿ ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಳೋ ಏನೋ, ಒಂದ್ಸಲ ಹೋಗಿ ನೋಡಿ ಬರ್ಬೋದಲ್ಲಯ್ಯ. ನಾನು ಅಲ್ಲಿಗೆ ಹೋಗಲ್ಲ ಸುಜಾತ. ನನ್ನ ಮಗಳ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಶಾರದಾ ತಂಗಿಯಮ್ಮ ಕೊಡುವ ಕೆಲಸವನ್ನ ಬುದ್ಧಿವಂತಿಕೆಯಿಂದ ಚಕಚಕ ಮಾಡ್ತಾಳೆ. ವ್ಯಂಗ್ಯದಿಂದ ನಕ್ಕ ಶಾರದಮ್ಮ, ನಿನ್ನ ಮಗಳೇ ನನ್ನ ಮನೆಗೆ ಸೊಸೆ ಅಂತ ಹೇಳೋ ಹಾಗೆ ಮಾಡ್ತಾಳೆ. ಮತ್ತೆ ಅಷ್ಟೊಂದು ನಂಬಿಕೆ ಇಟ್ಕೋಬೇಡ್ರಿ. ಅಡಿಗೆ ಮಾಡೋದಿಕ್ಕೆ ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾಳೋ ಏನೋ. ಇಲ್ಲಂತೂ ನನಗೆ ಕೈ ಕಾಲು ಆಡ್ತಾ ಇಲ್ಲ ಅಂದ್ಕೊಳ್ಳಿ.
ನೀನು ಕೂಡ ನಮ್ಮ ಮಗಳ ಮೇಲೆ ನಂಬಿಕೆ ಇಟ್ಕೋ ಸುಜಾತ, ಆಗ ಕೈ ಕಾಲೇ ಅಲ್ಲ ನಿನ್ನ ಮನಸ್ಸು ಕೂಡ ಶಾಂತವಾಗಿರುತ್ತೆ ಎಂದು ಹೇಳುತ್ತಾನೆ ರಾಜಯ್ಯ. ಆದರೆ ಸುಜಾತಳ ತಾಯಿ ಮನಸ್ಸು ಸಮಾಧಾನವಾಗಿರದೆ ಹೋಗುತ್ತದೆ. ಇನ್ನು ಪ್ರಸಾದ್ ರೂಮಿನಿಂದ ಹಾಲ್ಗೆ ಬರ್ತಾನೆ. ಸೋಫಾದಲ್ಲಿ ಕೂತ್ಕೊಂಡ ಶಾರದಾ ಕಾಣಿಸುತ್ತಾಳೆ. ಶಾರದಾ, ನೀನ್ ಇಲ್ಲಿದ್ರೆ ಪೆಸರಟ್ಟು ಯಾರು ಮಾಡ್ತಾ ಇರೋ ಹಾಗಿದೆ? ಷರತ್ತಿಟ್ಟಿದ್ದಕ್ಕೆ ಕುಳ್ಳಿ ಸೊಸೆ ಅನಾಮಿಕ ಬಂದಿದ್ದಾಳೆ ರೀ ಮನೆಗೆ. ಪ್ರಸಾದ್ ಆ ಮಾತಿಗೆ ಸಂತೋಷ ಪಡುತ್ತಾನೆ. ರಮೇಶು, ಮಗ ರಮೇಶು ಎಂದು ತನ್ನ ಮಗನನ್ನು ಕರೆಯುತ್ತಾನೆ. ರಮೇಶ್ ಸ್ವಲ್ಪ ಗಾಬರಿಯಿಂದ ಅಲ್ಲಿಗೆ ಬರ್ತಾನೆ. ಏನಾಯ್ತಪ್ಪ? ಸೊಸೆ ಬಂದಿದ್ದಾಳೆ ಮಗನೇ, ಕಿಚನ್ ಅಲ್ಲಿದ್ದಾಳೆ ಎಂದು ರಮೇಶ್ ಸಂತೋಷದಿಂದ ಕಿಚನ್ ಕಡೆ ನೋಡುತ್ತಾನೆ. ಕುಳ್ಳಿ ಅನಾಮಿಕ ಅವರ ಹತ್ರಕ್ಕೆ ಬರ್ತಾಳೆ. ರಮೇಶ್ ನನ್ನ ನೋಡಿ ನಾಚಿಕೆ ಪಡುತ್ತಾಳೆ. ಅತ್ತೆ, ನೀವು ಹೇಳಿದ ಹಾಗೆ ಪೆಸರಟ್ಟು ಮಾಡಿದ್ದೀನಿ, ಹೋಗಿ ಕೂತ್ಕೊಳ್ಳಿ, ಬಡಿಸ್ತೀನಿ. ಎಲ್ಲರೂ ಹೋಗಿ ಕೂತ್ಕೋತಾರೆ. ಅನಾಮಿಕಾ ಪೆಸರಟ್ಟನ್ನು ತೆಗೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ. ಸ್ಟೂಲ್ ಹತ್ತಿ ಎಲ್ಲರಿಗೂ ಬಡಿಸುತ್ತಾಳೆ. ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ. ರಮೇಶ್ ಪ್ರಸಾದ್ ತಿಂದು ಹೊರಟು ಹೋಗುತ್ತಾರೆ. ಶಾರದಾ ಅನಾಮಿಕಳನ್ನು ನೋಡಿಕೊಂಡು ಹಸುವಿನ ಕೊಟ್ಟಿಗೆ ಹತ್ರ ಬರ್ತಾಳೆ. ಇದು ಬಹಳ ಗಲೀಜಾಗಿದೆ, ಸ್ವಲ್ಪ ಎಲ್ಲ ಶುಭ್ರ ಮಾಡಮ್ಮ ಎಂದು ಹೇಳುತ್ತಾಳೆ. ಅದು ನಿಜವಾಗಿ ಪರೀಕ್ಷೆ ಅಲ್ಲ, ಅವಮಾನ ಎಂದು ಅನಾಮಿಕಂಗೆ ಅರ್ಥವಾಗುತ್ತದೆ. ಆದರೆ ಅನಾಮಿಕಾ ಹಿಂದಡಿಗೆ ಇಡಲಿಲ್ಲ. ಮಾಡ್ತೀನಿ ಅತ್ತೆ ಎಂದು ಹೇಳುತ್ತಲೇ ಶಾರದಾ ನಗುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಕುಳ್ಳಿ ಅನಾಮಿಕಾ ಒಂದು ಕ್ಷಣದ ಹೊತ್ತು ಆಲೋಚಿಸುತ್ತಾಳೆ. ಸ್ವಲ್ಪ ದೂರದಲ್ಲಿ ಬಾವಿ ಕಾಣಿಸುತ್ತದೆ. ಅನಾಮಿಕಾ ಅಲ್ಲಿಗೆ ಬರ್ತಾಳೆ. ಬಾವಿಯಲ್ಲಿ ನೀರಿರುತ್ತದೆ. ಬಾವಿಯಲ್ಲಿ ನೀರಿದೆ, ನೋಡ್ತಾ ಇದ್ರೆ ಪವರ್ ಕೂಡ ಇದ್ದ ಹಾಗಿದೆ. ಈಗ ಪೈಪ್ ಬೇಕು ಎಂದು ನೋಡುತ್ತಾ ಇರುವ ಅನಾಮಿಕಳಿಗೆ ಒಂದು ಹೊಲದ ಬದುವಿನಲ್ಲಿ ಪೈಪ್ ಕಾಣಿಸುತ್ತದೆ. ಕ್ಷಣ ಕೂಡ ತಡ ಮಾಡದೆ ಹಾಕುತ್ತಾಳೆ. ಪೈಪ್ ನೀರಿನಿಂದ ಹಸುವಿನ ಕೊಟ್ಟಿಗೆಯನ್ನು ಶುಭ್ರವಾಗಿ ತೊಳೆಯುತ್ತಾಳೆ. ಸಗಣಿಯೆಲ್ಲ ಗೊಬ್ಬರವಾಗುವ ಹಾಗೆ ಒಂದು ಮೂಲೆಯಲ್ಲಿ ಹಾಕುತ್ತಾಳೆ. ಇನ್ನು ತನ್ನಲ್ಲಿ ತಾನು, ಕೆಲಸ ಅಂದ್ರೆ ಅವಮಾನ ಅಲ್ಲ, ನಮ್ಮ ಬುದ್ಧಿವಂತಿಕೆಯನ್ನು ತೋರಿಸಲಿಕ್ಕೆ ಬರುವ ಒಂದು ಅವಕಾಶ. ಈ ಕೆಲಸ ನನ್ನನ್ನು ಇನ್ನೊಂದು ಮೆಟ್ಟಿಲಿಗೆ ಏರಿಸಿದೆ ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ಬರುತ್ತಾಳೆ. ಶುಭ್ರವಾಗಿ ತೊಳೆದಿರುವ ಕೊಟ್ಟಿಗೆಯನ್ನು ನೋಡಿ ಶಾಕ್ ಆಗುತ್ತಾಳೆ. ಇಷ್ಟು ಚೆನ್ನಾಗಿ ಹೇಗೆ ಕ್ಲೀನ್ ಮಾಡಿದೆ ಅನಾಮಿಕಾ? ಅತ್ತೆ, ನಮ್ಮ ಮನೆ ಹಸುಗಳೇ ನಮಗೆ ಸಂಪತ್ತು, ಅವುಗಳನ್ನ ಶುದ್ಧವಾಗಿರಿಸುವುದು ಸೊಸೆಯಾಗಿ ನನ್ನ ಜವಾಬ್ದಾರಿ ಎಂದು ಹೇಳಿ ಶಾರದಾಳ ಮನಸ್ಸನ್ನು ಕದಲಿಸುತ್ತಾಳೆ. ಆದರೆ ಶಾರದಾ ಮೆತ್ತಗಾಗಲಿಲ್ಲ. ಮತ್ತೊಂದು ಪರೀಕ್ಷೆ ಇಡಬೇಕು ಅನ್ಕೋತಾಳೆ. ರಾತ್ರಿಗೆ ಸ್ವಲ್ಪ ಬಿರಿಯಾನಿ ಮಾಡ್ಬೇಕು, ನೀನು ಮಾಡಿದ ಬಿರಿಯಾನಿ ನಮ್ಮನೇಲಿ ಎಲ್ಲರಿಗೂ ಹಿಡಿಸ್ಬೇಕು, ಮಾಡಿ ತೋರ್ಸು. ಹಾಗೆ ಅತ್ತೆ. ಇಬ್ಬರು ಮನೆಗೆ ಬರುತ್ತಾರೆ. ಅನಾಮಿಕಾ ಮನೆ ಕುಡಿಸುತ್ತಾ ಇರುವಾಗ ಶಾರದಾ ಕಿಚನ್ ಒಳಗೆ ಹೋಗಿ ಪಿನ್ನ ಡಬ್ಬದಲ್ಲಿ ಸಕ್ಕರೆ ಹಾಕುತ್ತಾಳೆ. ಈಗ ನೋಡೋಣ ಈ ಕುಳ್ಳಿ ಹುಡುಗಿ ಏನ್ ಮಾಡ್ತಾಳೋ ಅಂದುಕೊಂಡು ಏನೋ ತಿಳಿಯದ ಹಾಗೆ ಹೊರಟು ಹೋಗುತ್ತಾಳೆ. 1 ಗಂಟೆ ಕಳೆದ ನಂತರ ಅನಾಮಿಕಾ ಬಿರಿಯಾನಿ ಶುರು ಮಾಡುತ್ತಾಳೆ. ಉಪ್ಪು ಹಾಕುವ ಸಮಯದಲ್ಲಿ ಸ್ವಲ್ಪ ರುಚಿ ನೋಡುತ್ತಾಳೆ. ಇನ್ನು ತನ್ನಲ್ಲಿ ತಾನು, ಇದು ಉಪ್ಪಲ್ಲ ಸಕ್ಕರೆ ಎಂದು ಅನಾಮಿಕಾ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾಳೆ. ಇದಕ್ಕೂ ಮೊದಲು ಅತ್ತೆ ಕಿಚನ್ ಒಳಗೆ ಹೋಗಿದ್ಲು. ನನ್ನ ಬುದ್ಧಿವಂತಿಕೆ ಬಗ್ಗೆ ನನ್ನ ಅತ್ತೆ ಹೀಗೆ ಕೂಡ ತಿಳ್ಕೊತಾ ಇದ್ದಳು ಅನ್ನೋ ಮಾತು. ಏನ್ ನಡೆದ್ರು ನಮ್ಮ ಒಳ್ಳೆದಕ್ಕೆ ಅಂದ್ಕೋಬೇಕು ಅಂದುಕೊಂಡು ಶಾರದಳ ಹತ್ತಿರ ಜಗಳ ಮಾಡಲಿಲ್ಲ, ಆಲೋಚನೆ ಮಾಡುತ್ತಾಳೆ. ಜರಡಿ ಹಿಡುವ ಜಲ್ಲರಿಯಲ್ಲಿ ಉಪ್ಪನ್ನು ಸಕ್ಕರೆಯನ್ನು ಬೇರೆ ಮಾಡುತ್ತಾಳೆ. ಅದನ್ನು ನೋಡಿ ಶಾರದಾ ಶಾಕ್ ಆಗುತ್ತಾಳೆ. ಕುಳ್ಳಿ ಅನಾಮಿಕ ಬುದ್ಧಿವಂತಳೆ ಅಂದುಕೊಂಡು ಹೊರಟು ಹೋಗುತ್ತಾಳೆ. ಇನ್ನು ಆ ದಿನ ರಾತ್ರಿ ಬಿರಿಯಾನಿ ವಾಸನೆಯಿಂದ ಮನೆಯೆಲ್ಲ ತುಂಬಿ ಹೋಗುತ್ತದೆ. ಎಲ್ರೂ ಆನಂದದಿಂದ ತಿಂತಾರೆ. ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ. ಅತ್ತೆ, ನೀವು ಇಟ್ಟ ಪರೀಕ್ಷೆಯಲ್ಲಿ ನಾನು ಪಾಸ್ ಆದ್ನಾ ಇಲ್ವಾ? ಪಾಸ್ ಆಗಿದೀಯಾ ಅನಾಮಿಕಾ, ನೀನೇ ನಮ್ಮನೆ ಸೊಸೆ. ಒಳ್ಳೆ ದಿನದಲ್ಲಿ ನಿನಗೂ ರಮೇಶನಿಗೂ ಮದುವೆ ಮಾಡ್ತೀನಿ ಎಂದು ಹೇಳುತ್ತಾಳೆ ಶಾರದಾ. ಅನಾಮಿಕಾ ಸಂತೋಷದಿಂದ ನಿದ್ದೆ ಹೋಗುತ್ತಾಳೆ. ಮಾರನೇ ದಿನ ಶಾರದಳನ್ನು ಕರ್ಕೊಂಡು ಅನಾಮಿಕಳ ತವರು ಮನೆಗೆ ಬರ್ತಾಳೆ. ರಾಜಯ್ಯ ಸುಜಾತ ಸಂತೋಷ ಪಡುತ್ತಾರೆ. ಶಾರದಂಗೆ ಮರ್ಯಾದೆ ಮಾಡುತ್ತಾರೆ. ಅಣ್ಣಯ್ಯ, ಅನಾಮಿಕಾ ಕಾಲಿಡುತ್ತಲೇ ನಮ್ಮ ಮನೆಯಲ್ಲಿ ಆನಂದ ಬಂತು. ಅವಳ ಕುಳ್ಳಗಿರೋದನ್ನ ನೋಡಿ ನಾನು ಕೀಳಾಗಿ ಅಂದಾಜು ಮಾಡಿದೆ, ಕ್ಷಮಿಸ್ಬಿಡಿ ಅಣ್ಣಯ್ಯ. ಅಂತ ಮಾತನ್ಬೇಡಮ್ಮ, ನನ್ನ ಮಗಳನ್ನ ನಿನ್ನ ಮನೆಗೆ ಸೊಸೆಯಾಗಿ ಮಾಡ್ಕೋತಾ ಇದ್ಯಾ, ಅದಕ್ಕಿಂತ ನಮ್ಗೇನ್ ಬೇಕು ಹೇಳು? ಅತ್ತೆ, ಕುಳ್ಳಗಿರೋದು ಶರೀರಕ್ಕೆ ಹೊರತು ಮನಸ್ಸಿಗಲ್ಲ. ಹೌದು ಸೊಸೆ, ನಿನ್ನ ಬುದ್ಧಿವಂತಿಕೆಯಿಂದ ನನ್ನ ಕಣ್ಣು ತರಿಸಿದೆ. ನಿನಗೆ ನಾನಿಟ್ಟ ಎಲ್ಲ ಪರೀಕ್ಷೆಯಲ್ಲಿಯೂ ನೀನು ಗೆದ್ದಿದ್ದೀಯಾ ಎಂದು 1 ಗಂಟೆ ಹೊತ್ತು ಮಾತನಾಡಿ ಶಾರದಾ ತನ್ನ ಮನೆಗೆ ಬರುತ್ತಾಳೆ. ಹಾಗೆ 1 ವಾರದಲ್ಲಿಯೇ ರಮೇಶ್ ಅನಾಮಿಕರಿಗೆ ಅದ್ದೂರಿಯಾಗಿ ಮದುವೆ ನಡೆಯುತ್ತದೆ. ಕುಳ್ಳಿ ಅನಾಮಿಕಾ ಶಾರದಂಗೆ ಸೊಸೆಯಾಗುತ್ತಾಳೆ. ಶಾರದಳ ಮನೆ ಆನಂದದಿಂದ ತುಂಬಿ ಹೋಗುತ್ತೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.